ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯುತ್ಸವ ಸಮಿತಿ ಆಳಂದ್ ವತಿಯಿಂದ ಜೂನ್ 24ರಂದು ವಚನ ಜ್ಞಾನ ಭಂಡಾರ ಪುಸ್ತಕ ಮೆರವಣಿಗೆ ಹಾಗೂ ಭವ್ಯ ಶೋಭಾಯಾತ್ರೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಆನಂದ್ ರಾಯ್ಕೆ ಪಾಟೀಲ್ ಹೇಳಿದರು. ಆಳಂದ್ ತಾಲೂಕಿನ ವೀರಶೈವ ಲಿಂಗಾಯತ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯುತ್ಸವ ಸಮಿತಿ ಆಳಂದ್ ವತಿಯಿಂದ ಜೂನ್ 24ರಂದು ಬುಧವಾರದಂದು ಮಧ್ಯಾಹ್ನ 3 ಗಂಟೆಗೆ ನಗರದ ಲಿಂಗಾಯತ ಭವನದಿಂದ ವಚನ ಜ್ಞಾನ ಭಂಡಾರ ಪುಸ್ತಕ ಮೆರವಣಿಗೆ ಹಾಗೂ ತಾಯಂದಿರಿಂದ ಕುಂಭೋತ್ಸವದ ಜೊತೆಗೆ ಭವ್ಯ ಶೋಭಾಯಾತ್ರೆ ಜರುಗಲಿದೆ. ಇನ್ನು ತಾಲೂಕಿನ ಎಲ್ಲಾ ಮಠಾಧೀಶರ ನೇತೃತ್ವದಲ್ಲಿ ಬಸವ ಸಂಗಮ ಕಾರ್ಯಕ್ರಮ ನಡೆಯಲಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಇದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ದಾವಣಗೆರೆ ಹತ್ತಿರ ಅವರು ಪತ್ರದೊಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ವಿಶೇಷ ಪ್ರವಚನ ಕೂಡ ಅವರು ಆಗಮಿಸುತ್ತಿದ್ದಾರೆ. ಅದಾದ ನಂತರ ಜೈ ಮೃತ್ಯುಂಜಯವರ ಅಪ್ಪವರಾಗಿರ್ಬೋದು, ಹೇಮಂತ ಅಪ್ಪವರಾಗಿರ್ಬೋದು, ಈ ತಾಲೂಕಿನ ನಮ್ಮ ಪೂಜ್ಯರು ಅವರೆಲ್ಲರೂ ವೇದಿಕೆ ಮೇಗಿರ್ತಾರೆ. ಇವತ್ತು ಮುಖ್ಯದವ್ರು ಇವತ್ತು ಯಾರೇ ಇವತ್ತು ಸಮಾಜದವ್ರು ಇರಲಿ, ಅವತ್ತು ಹಿರಿಯರಲ್ಲಿ ಎಲ್ಲರೂ ಕೆಳಗಡೆ ಒಂದು ಸಿಸ್ಟಮ್ ಕುರ್ಚಿ ಮಾಡಿ ಕೆಳಗಿಂದೇ ಎಲ್ಲರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಸುಮಾರು 5:30-6 ಗಂಟೆಗೆ ನಮ್ಮ ಒಂದು ಓಪನ್ ಸ್ಟೇಜ್ ಮುಗಿಸಿದ್ರೆ ಕಾರ್ಯಕ್ರಮ ಚೆನ್ನಾಗಿ ಮಾಡೋದು. ಅದಕ್ಕೆ ಒಳ್ಳೆಯ ರೀತಿಯ ಒಂದು ಬಸವ ತತ್ವ, ಲಿಂಗಾಯತರು ಯಾವ ರೀತಿ ಬಸವ ತತ್ವ ಇವನ್ಯಾರು ಎಲ್ಲರನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ನಾವೆಲ್ಲರೂ ಕೂಡಿಸಿದ್ರು ಜೋಡಣೆ ಮಾಡಿ ಇವತ್ತು ಸಮಾಜ ವತಿಯಿಂದ ಇವತ್ತು ನಮ್ಮ ಅಧ್ಯಕ್ಷ ಮಾಡೋ ಕೆಲಸ ಮಾಡೋಕ್ಕೆ ನಮಗೆ ಮಾಡಿಲ್ಲ. ಅದು ಸುಚಿತವಾಗಿ ಎಲ್ಲರೂ ಏನೋ ಒಂದು ತಪ್ಪು ಚುಕ್ಕಿ ಬರಲಾರಂಥ ಕೆಲಸ ಮಾಡಿ ಇವತ್ತು ಸಹಯೋಗದಿಂದ ಎಲ್ಲರೂ ಸಹಯೋಗದಿಂದ ಇದು ಕೆಲಸ ಮಾಡಬೇಕಂತ ತಿಳ್ಕೊಂಡಲ್ಲ. ಅದಕ್ಕೆ ಎಲ್ಲರೂ ಭಾಗಾಗಿದ್ದಾರೆ. ಇವತ್ತು ಅವ್ರು ಇವರಲ್ಲಾದ ಎಲ್ಲರೂ ತೊಗೊಂಡಿಸಿದ್ರೆ ಕಾರ್ಯಕ್ರಮ ಮಾಡುವಂಥ ಕೆಲಸ ಮಾಡಿದ್ರು. ಅದಕ್ಕಾಗಿ ಒಳ್ಳೆಯ ರೀತಿಯಲ್ಲಿ ಇದು ಬೃಹತ್ ಒಂದು ಸಮಾವೇಶ. ಅದು ಸಮಾವೇಶಕ್ಕೆ ಏನು ಹೆಸರು ಕೊಟ್ಟಿದ್ದಪ್ಪ ಅಂದ್ರೆ ಬಸವ ಸಂಗಮ ಸಮಾವೇಶ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಅದಕ್ಕಾಗಿ ಒಳ್ಳೆಯ ರೀತಿಯಲ್ಲಿ ಆಗುವ ಎಲ್ಲರೂ ಜನರ ಅಭಿಪ್ರಾಯ ಒಳ್ಳೆಯ ರೀತಿಯಲ್ಲಿ ಮಾಡೋಣ ಅಂತಂದ್ರೆ ಎಲ್ಲ ಜನರು ಬರ್ತಾ ತಂದಿದ್ದಕ್ಕೆ ಈ ಥರ ಹಲವಾರು ಫೋನ್ಗಳು ಮಾಡಿ ನಾವು ಬರ್ತೀವಿ, ನಾವು ಅದರಲ್ಲಿ ಭಾಗಿಯಾಗ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟರೆ ಮತ್ತು ಅದೇ ರೀತಿ ಎಲ್ಲ ಉಪಹಾರ ವ್ಯವಸ್ಥೆ ಏಕತ್ರ ಮೂಡಿಯಲ್ಲಿ ಉಪಹಾರ ವ್ಯವಸ್ಥೆ ಮಾಡಿದಂಥ ಜನತೆ ಬಂದಂಥ ಜನತೆ ಎಲ್ಲ ಸುಸೂಚಿತವಾಗಿ ಮಾಡುವಂಥ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಮಾಡ್ತಿರ್ತಂದು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸಹಕಾರ ಕೂಡ ಅವರ ದಿನ ಬಂದು ಸಹಕಾರ ಮಾಡಬೇಕಂತ ನಮ್ಮಲ್ಲಿ ಕೇಳ್ತೀವಿ. 24 ಬುಧವಾರದಂದು ವಿಶ್ವಗುರು ಬಸವಣ್ಣನವರ 893ನೇ ಬಸವ ಜಯಂತಿಯ ನಿಮಿತ್ತವಾಗಿ ನಮ್ಮ ಆಳಂದ್ ಶ್ರೀರಾಮ್ ಮಾರ್ಕೆಟ್ನಲ್ಲಿ ಭವ್ಯ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಸವ ಸಂಗಮ ಕಾರ್ಯಕ್ರಮ ಎಲ್ಲ ಬಸವಾದಿ ಶರಣರು ಹಾಗೂ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಬಸವಮೂರ್ತಿ ಸ್ವಾಮೀಜಿ ಕೂಡಲ ಸಂಗಮ ಅವರು ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಆಳಂದ್ ತಾಲೂಕಿನ ಎಲ್ಲ ಗುರುಚರಣ ಎಲ್ಲ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ಆಳಂದ್ ದೇಶ್ವರ ಸ್ವಾಮೀಜಿಗಳು ಸಂಸ್ಥಾನ ಮಠ ಹಿರೇಮಠ ಅವರ ಒಂದು ಗೌರವ ಉಪಸ್ಥಿತಿಯಲ್ಲಿ ಮತ್ತು ನಮ್ಮ ಆಳಂದ್ ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಆನಂದ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ನಾಗೇಂದ್ರ ಶೇಖ್ಜಿ ಅವರು ಆಯ್ಕೆಯಾಗಿದ್ದಾರೆ. ಇವರ ಒಂದು ನೇತೃತ್ವದಲ್ಲಿ ಅವತ್ತು ಬುಧವಾರ ಮಧ್ಯಾಹ್ನ 3 ಗಂಟೆಗೆ ಬಸವೇಶ್ವರ ಮೂರ್ತಿಗೆ ಒಂದು ಮಾಲಾರ್ಪಣೆ ಮಾಡುವ ಮುಖಾಂತರ ಭವ್ಯ ಮೆರವಣಿಗೆ ಸಾಂಸ್ಕೃತಿಕ ಕಲಾ ವಾದ್ಯ ಮೇಳದೊಂದಿಗೆ ಭಜನೆ ಮತ್ತು ಡೋಲು ಮುಖಾಂತರ ಒಂದು ಮೆರವಣಿಗೆ ಕಾರ್ಯಕ್ರಮ ನಡೆಯಲಿದೆ. ಆ ಮೆರವಣಿಗೆಯಲ್ಲಿ ಎಲ್ಲ ಆಳಂದ್ ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಹಾಗೂ ಬಸವಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.